निखिलेश्वरानंद स्तवन। सिद्धाश्रम के अनन्य योगी निखिलेश्वरानंद का नाम ही जीवन की एक पूर्णता और दिव्यता है। परमहंस योगीराज स्वामी सच्चिदानंद जी ने अपने हजारों वर्षों में केवल मात्र 3 व्यक्तियों को ही चुना जो कि उनकी कसौटी पर शिष्य बनने के योग्य थे। उनमें निखिलेश्वरानंद प्रमुख हैं। जिस प्रकार से सिद्धाश्रम का नाम स्मरण ही जीवन की पवित्रता का बोधन है, उसी प्रकार से परमहंस स्वामी निखिलेश्वरानंद का नाम स्तवन ही जीवन की श्रेष्ठता है। परमहंस योगाचार्य के शब्दों में उस निखिलेश्वरानंद स्तवन को मैं आगे की पंक्तियों में स्पष्ट कर रहा हूं। ನಿಖಿಲೇಶ್ವರಾನಂದ್ ಸ್ತವನ್. ಸಿದ್ಧಾಶ್ರಮದ ಅನನ್ಯ ಯೋಗಿ ನಿಖಿಲೇಶ್ವರಾನಂದರ ಹೆಸರೇ ಜೀವನದ ಪೂರ್ಣತೆ ಮತ್ತು ದಿವ್ಯತೆಯಾಗಿದೆ. ಪರಮಹಂಸ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರು ತಮ್ಮ ಸಾವಿರಾರು ವರ್ಷಗಳ ಜೀವನ ಕಾಲದಲ್ಲಿ ಕೇವಲ ಮಾತ್ರ 3 ವ್ಯಕ್ತಿಗಳನ್ನು ಯಾರು ಅವರ ಅತ್ಯಂತ ಕಠಿಣತಮ ಪರೀಕ್ಷೆಗಳನ್ನೆದುರಿಸಿ ಅವರ ದೃಷ್ಟಿಯಲ್ಲಿ ಶಿಷ್ಯರಾಗುವ ಯೋಗ್ಯತೆಯನ್ನು ಸಂಪಾದಿಸಿರುವರೋ ಅಂತಹವರನ್ನು ಆಯ್ಕೆ ಮಾಡಿ ಅವರಿಗೆ ಶಿಷ್ಯತ್ವವನ್ನು ಅನುಗ್ರಹಿಸಿರುತ್ತಾರೆ. ಅವರಲ್ಲಿ ನಿಖಿಲೇಶ್ವರಾನಂದರು ಪ್ರಮುಖರಾಗಿದ್ದಾರೆ. ಯಾವ ರೀತಿ ಸಿದ್ಧಾಶ್ರಮದ ನಾಮಸ್ಮರಣೆಯೇ ಜೀವನದ ಪವಿತ್ರತೆಯ ಪ್ರತೀಕವಾಗಿದೆಯೋ ಅದೇ ರೀತಿ ಪರಮಹಂಸ ಸ್ವಾಮಿ ನಿಖಿಲೇಶ್ವರಾನಂದರ ನಾಮಸ್ತವನವೂ ಸಹ ಜೀವನದ ಶ್ರೇಷ್ಠತೆಯಾಗಿದೆ. ಪರಮಹಂಸ ಯೋಗಾಚಾರ್ಯರ ಶಬ್ದದಲ್ಲಿ ಅಂತಹ ನಿಖಿಲೇಶ್ವರಾನಂದ ಸ್ತವನವನ್ನು ನಾನು ಮುಂದಿನ ಪಂಕ್ತಿಗಳಲ್ಲಿ ಸ್ಪಷ್ಟಪಡಿಸುತ್ತಿದ್ದೇನೆ. ಅನೇನಂ ವದೇನಂ ಶರಣ್ಯಂ ವದೇನಂ ಜ್ಞಾನಂ ಚ ಮೂರ್ತಿ ಪ್ರಣಂ ವದೇನ್ಯಂ ಪುಣ್ಯೋರ್ವದಾಂ ಪೂರ್ಣಮದೈವ ರೂಪಂ ನಿಖಿಲೇಶ್ವರೋಯಂ प्रणमं नमामि। वास्तव में ही जो तपस्या की मूर्ति हैं, वास्तव में जो आराधना और साधना का जीवंत स्वरूप है, वास्तव में ही जिनका नाम होठों पर आते ही एक ऐसे व्यक्तित्व की साकारता हमारे सामने उपस्थित होती है जिनका कद हजारों ऋषियों से बहुत ऊंचा है, जिनका स्वरूप देवत्व स्वरूप है। ऐसे परमहंस स्वामी निखिलेश्वरानंद को मैं प्रणाम करता हूँ। ವಾಸ್ತವವಾಗಿ ಯಾರು ತಪಸ್ಸಿನ ಸಾಕಾರ ಮೂರ್ತಿಯಾಗಿದ್ದಾರೆಯೋ, ವಾಸ್ತವವಾಗಿ ಯಾರು ಆರಾಧನೆ ಮತ್ತು ಸಾಧನೆಯ ಜೀವಂತ ಸ್ವರೂಪರಾಗಿದ್ದಾರೆಯೋ, ವಾಸ್ತವವಾಗಿ ಯಾರ ಹೆಸರು ಬಾಯಿಂದ ಉಚ್ಚರಿಸುವಾಗಲೇ ಎಂತಹ ಒಂದು ವ್ಯಕ್ತಿತ್ವದ ಸಾಕಾರತೆ ನಮ್ಮ ಮುಂದೆ ಉಪಸ್ಥಿತವಾಗುತ್ತದೆ ಎಂದರೆ, ಯಾರ ಸಾಧನಾತ್ಮಕ ಸ್ತರ ಎತ್ತರ ಸಾವಿರಾರು ಋಷಿಗಳಿಗಿಂತ ಅತ್ಯಂತ ಉನ್ನತ ಮಟ್ಟದ್ದಾಗಿದೆಯೋ, ಯಾರ ಸ್ವರೂಪವು ದೇವತ್ವ ಸ್ವರೂಪವಾಗಿದೆಯೋ ಅಂತಹ ಪರಮಹಂಸ ಸ್ವಾಮಿ ನಿಖಿಲೇಶ್ವರಾನಂದರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಸಿದ್ಧಾಶ್ರಮೋ ಪ್ರಾಣಮದೈವ ರೂಪಂ ಯೋಗೀಶ್ವರೋಯಂ ಯೋಗೀರ್ವದೇನಂ ಭಗತೋ ವದೇನಾಥ ಮದೈವ ರೂಪಂ ನಿಖಿಲೇಶ್ವರೋಯಂ ಪ್ರಣಮಂ ನಮಾಮಿ।
सिद्धाश्रम में प्रवेश करते ही एक हलचल सी मच जाती है। एक ऐसा लगता है कि जैसे कोई जीवंत स्वरूप उपस्थित हो गया हो। कण कण में एक चेतना व्याप्त हो जाती है और हजारों हजारों ऋषि और योगी दौड़ करके उनके चरणों से लिपट जाते हैं। उनके चरण रज को अपने सिर पर लगा लेने के लिए आतुर हो उठते हैं। एक झलक देखने के लिए अपने आप में व्यग्र हो उठते हैं। ऐसे निखिलेश्वरानंद को मैं हृदय से प्रणाम करता हूँ। ಸಿದ್ಧಾಶ್ರಮದಲ್ಲಿ ಪ್ರವೇಶ ಮಾಡಿದೊಡನೆಯೇ ಒಂದು ಕೋಲಾಹಲ ಉಂಟಾಗುತ್ತದೆ. ಹೇಗನಿಸುತ್ತದೆ ಎಂದರೆ ಯಾರೋ ಜೀವಂತ ಸ್ವರೂಪದಲ್ಲಿ ಉಪಸ್ಥಿತರಿದ್ದಂತೆ ಕಣಕಣದಲ್ಲೂ ಸಹ ಚೇತನ ವ್ಯಾಪಿಸುತ್ತದೆ. ಸಾವಿರಾರು ಋಷಿಗಳು ಯೋಗಿಗಳು ಓಡೋಡುತ್ತಾ ಬಂದು ಅವರ ಚರಣಕಮಲಗಳನ್ನು ತಬ್ಬಿಕೊಳ್ಳುತ್ತಾರೆ. ಅವರ ಚರಣಧೂಳಿಯನ್ನು ತಮ್ಮ ಶಿರಸ್ಸಿನಲ್ಲಿ ಧರಿಸಲು ಆತುರರಾಗಿರುತ್ತಾರೆ. ಒಂದೇ ಒಂದು ಕ್ಷಣ ದರ್ಶನ ಮಾಡುವುದಕ್ಕಾಗಿ ತಮ್ಮಲ್ಲಿಯೇ ತಾವು ತವಕ ಹೊಂದಿರುತ್ತಾರೆ. ಅಂತಹ ನಿಖಿಲೇಶ್ವರಾನಂದರಿಗೆ ನಾನು ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. पुण्योवतानं ज्ञानं च मूर्तिं योगायतान्यै सहितं सदान्यै आविर्बभूतं महितं वदेवं शिष्यत्वरूपं प्रणमं नमामि। जिन्होंने ब्रह्म ज्ञान को पूर्णता के साथ स्पष्ट किया है, जिन्होंने उच्च कोटि की साधनाओं को साकार उपस्थित किया है, जिन्होंने मंत्रों के माध्यम से देवताओं को सशरीर उपस्थित होने के लिए बाध्य किया है, जिन्होंने समस्त दिशाओं को और समस्त साधनाओं को मूर्ति मंत्र स्वरूप दिया है, जिन्होंने आध्यात्मिकता में नित्य नवीन प्रयोग करके ये सिद्ध कर दिया है कि आज के युग में भी साधनाएं जीवंत प्राण चेतना युक्त हैं, जिनके माध्यम से सिद्धाश्रम का प्रत्येक कण कण प्रवाहित, प्रकाशित और दिव्य बना है, ऐसे निखिलेश्वरानंद को मैं प्रणाम करता हूँ। ಯಾರು ಬ್ರಹ್ಮಜ್ಞಾನವನ್ನು ಪೂರ್ಣತೆಯಿಂದ ಸ್ಪಷ್ಟಪಡಿಸಿದ್ದಾರೆಯೋ, ಯಾರು ಉಚ್ಚಕೋಟಿಯ ಸಾಧನೆಗಳನ್ನು ಸಾಕಾರವಾಗಿ ಉಪಸ್ಥಿತಗೊಳಿಸಿದ್ದಾರೆಯೋ, ಯಾರು ಮಂತ್ರಗಳ ಮಾಧ್ಯಮದಿಂದ ದೇವತೆಗಳನ್ನು ಸಶರೀರವಾಗಿ ಉಪಸ್ಥಿತರಾಗುವುದಕ್ಕೆ ನಿರ್ಬಂಧಿಸಿದ್ದಾರೆಯೋ, ಯಾರು ಸಮಸ್ತ ದಿಕ್ಕುಗಳಿಗೂ ಮತ್ತು ಸಮಸ್ತ ಸಾಧನೆಗಳಿಗೂ ಭೌತಿಕವಾದ ಸ್ವರೂಪವನ್ನು ನೀಡಿದ್ದಾರೆಯೋ, ಯಾರು ಆಧ್ಯಾತ್ಮಿಕತೆಯಲ್ಲಿ ನಿತ್ಯವೂ ನವೀನವಾದ ಪ್ರಯೋಗಗಳನ್ನು ಮಾಡುತ್ತಾ ಏನನ್ನು ಸಾಧ್ಯ ಮಾಡಿ ತೋರಿಸಿಕೊಟ್ಟಿದ್ದಾರೆಂದರೆ, ಇಂದಿನ ಯುಗದಲ್ಲಿಯೂ ಸಹ ಸಾಧನೆಗಳು ಜೀವಂತ ಮತ್ತು ಪ್ರಾಣಶ್ಚೇತನಾಯುಕ್ತವಾಗಿದೆ ಎಂದು ಯಾರ ಮಾಧ್ಯಮದಿಂದ ಸಿದ್ಧಾಶ್ರಮದ ಕಣಕಣವೂ ಪ್ರವಹಿಸುತ್ತಾ ಪ್ರಕಾಶಿಸುತ್ತಾ ದಿವ್ಯವಾಗಿದೆಯೋ ಅಂತಹ ನಿಖಿಲೇಶ್ವರಾನಂದರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಆತುರ್ಯಮಾಣಂ ಪ್ರವಹಂ ತದೇಯಂ ಜ್ಞಾನಂ ವದೇನ್ಯಂ ಸಹಿತಂ ಸದೇವಂ ಶಿಷ್ಯೋ ಸತಾಂ ದೀರ್ಘಮತೈವ ರೂಪಂ निखिलेश्वरोऽयं प्रणमं नमामि। जिन्होंने परमहंस स्वामी सच्चिदानंद जी का प्रधान शिष्य बनने का सौभाग्य प्राप्त किया है, जिन्होंने उस सिद्धाश्रम को सही अर्थों में सिद्धाश्रम बनाने का प्रयत्न किया है, जिन्होंने एक चेतनाहीन सिद्धाश्रम को सप्राण और ऊर्जस्विता युक्त बनाया है, जिनके दर्शन करने से ही जीवन की पूर्णता प्राप्त होती है, जो अपने आप में ही हजारों हजारों ऋषियों के आराध्य हैं, जिन्होंने ज्ञान और साधना की उन ऊंचाइयों को प्राप्त किया है जहां पर कोई भी योगी हजारों वर्षों बाद ही पहुंच पाता है, जिनकी क्षमता सिद्धाश्रम में अन्य किसी योगी या सन्यासी से नहीं की जा सकती, ऐसे परमहंस स्वामी निखिलेश्वरानंद जी को मैं भक्तिभाव से प्रणाम करता हूँ। ಯಾರು
ಪರಮಹಂಸ ಸ್ವಾಮಿ ಸಚ್ಚಿದಾನಂದರ ಪ್ರಧಾನ ಶಿಷ್ಯರಾಗುವ ಸೌಭಾಗ್ಯವನ್ನು ಪಡೆದಿರುವರೋ, ಯಾರು ಆ ಸಿದ್ಧಾಶ್ರಮವನ್ನು ಸರಿಯಾದ ಅರ್ಥದಲ್ಲಿ ಸಿದ್ಧಾಶ್ರಮವನ್ನಾಗಿ ಮಾಡಲು ಪ್ರಯತ್ನಿಸಿದ್ದಾರೆಯೋ, ಯಾರು ಒಂದು ಚೇತನಾಹೀನವಾದ ಸಿದ್ಧಾಶ್ರಮವನ್ನು ಪ್ರಾಣಮಯ ಹಾಗೂ ಚೇತನಯುಕ್ತವಾಗಿ ಪರಿವರ್ತಿಸಿದ್ದಾರೆಯೋ, ಯಾರ ದರ್ಶನ ಮಾಡುವುದರಿಂದಲೇ ಜೀವನದಲ್ಲಿ ಪೂರ್ಣತೆಯು ಪ್ರಾಪ್ತವಾಗುತ್ತದೆಯೋ, ಯಾರು ತಮ್ಮ ಸ್ವಯಂ ಪ್ರಭೆಯಿಂದ ಸಾವಿರಾರು ಋಷಿಗಳ ಆರಾಧ್ಯ ದೈವವಾಗಿದ್ದಾರೆಯೋ, ಯಾರು ಜ್ಞಾನ ಮತ್ತು ಸಾಧನೆಯಲ್ಲಿ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದ್ದಾರೆಯೋ, ಅಂತಹ ಸ್ಥಿತಿಯನ್ನು ತಲುಪಲು ಬೇರೆ ಯಾವ ಯೋಗಿಗಾದರೂ ಸಾವಿರಾರು ವರ್ಷಗಳ ನಂತರವೇ ಸಾಧ್ಯವಾಗಬಹುದೋ, ಯಾರ ಸರಿಸಮಾನತೆಯನ್ನು ಸಿದ್ಧಾಶ್ರಮದ ಯಾವುದೇ ಅನ್ಯ ಯೋಗಿ ಅಥವಾ ಸನ್ಯಾಸಿಯೊಂದಿಗೆ ಮಾಡಲು ಸಾಧ್ಯವೇ ಇಲ್ಲವೋ, ಅಂತಹ ಪರಮಹಂಸ ಸ್ವಾಮಿ ನಿಖಿಲೇಶ್ವರಾನಂದರಿಗೆ ನಾನು ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರಣಮ್ಯಂ ಸದಾಹಾರಭೂವಂ ವದೇಯಂ ನ ಜ್ಞಾನಂ ನ ಚಿಂತ್ಯಂ ನ ಮೇವಂ ವದೇನ್ಯಂ ಸತುಚ್ಛಂ ವದಾರೂಪಮದೈವ ರೂಪಂ निखिलेश्वरोऽयं प्रणम्यं नमामि। मैं भले ही उच्च कोटि का योगी और सन्यासी हूँ, भले ही मैंने ब्रह्म ज्ञान को प्राप्त किया हो, मगर स्वामी निखिलेश्वरानंद जी के सामने तो मैं अत्यंत ही तुच्छ एक सामान्य हूँ। उनके शिष्य बनने की पात्रता भी मुझ में नहीं है। मैं उनके पास बैठने का सौभाग्य भी बहुत पुण्य के माध्यम से ही प्राप्त कर सका हूँ। मेरी वाणी में वह सामर्थ्य नहीं है कि मैं उनके गुणों को स्तवन कर सकूं। मेरे शब्दों में वह क्षमता नहीं है कि मैं उनके समस्त स्वरूप को काव्यत्व के माध्यम से प्रस्फुटित कर सकूं। मेरे ओठों में वह ताकत नहीं है कि मैं उनके स्तवन को गा सकूं। मैं तो केवल एक बात कह सकता हूं कि उनके नाम का स्मरण ही अपने आप में काव्य है, उनके नाम का उच्चारण ही अपने आप में गेय है, उनका नाम ही अपने आप में जीवन की पूर्णता है। ऐसे परमहंस स्वामी निखिलेश्वरानंद जी को मैं भक्तिभाव से प्रणाम करता हूँ। ನಾನು ಉಚ್ಚಕೋಟಿಯ ಯೋಗಿಯೇ ಆಗಿರಬಹುದು, ನಾನು ಉಚ್ಚಕೋಟಿಯ ಸನ್ಯಾಸಿಯೇ ಆಗಿರಬಹುದು, ಬ್ರಹ್ಮಜ್ಞಾನವನ್ನೂ ಸಹ ನಾನು ಪ್ರಾಪ್ತಿ ಮಾಡಿಕೊಂಡಿರಬಹುದು. ಆದರೂ ಸಹ ಸ್ವಾಮಿ ನಿಖಿಲೇಶ್ವರಾನಂದರ ಎದುರಿನಲ್ಲಿ ನಾನು ಅತ್ಯಂತ ತುಚ್ಛ ಹಾಗೂ ಸಾಮಾನ್ಯ ವ್ಯಕ್ತಿಯಾಗಿದ್ದೇನೆ. ಅವರ ಶಿಷ್ಯನಾಗುವ ಪಾತ್ರತೆಯೂ ಸಹ ನನ್ನಲ್ಲಿಲ್ಲ. ನಾನು ಅವರ ಬಳಿ ಕುಳಿತುಕೊಳ್ಳುವ ಸೌಭಾಗ್ಯವನ್ನೂ ಸಹ ಬಹಳ ಪುಣ್ಯದ ಮಾಧ್ಯಮದಿಂದಲೇ ಗಳಿಸಿದ್ದೇನೆ. ನನ್ನ ಮಾತಿನಲ್ಲಿ ಅವರ ಗುಣಗಳನ್ನು ಸ್ತವನ ಮಾಡುವಂತಹ ಆ ಸಾಮರ್ಥ್ಯವಿಲ್ಲ. ನನ್ನ ಶಬ್ದಗಳಲ್ಲಿ ಅವರ ಸಮಸ್ತ ಸ್ವರೂಪವನ್ನು ಕಾವ್ಯತ್ವದ ಮಾಧ್ಯಮದಿಂದ ಪ್ರಸ್ಫುಟಿತಗೊಳಿಸುವಂತಹ ಆ ಶಕ್ತಿ ಇಲ್ಲ. ನನ್ನ ತುಟಿಗಳಲ್ಲಿ ಅವರ ಸ್ತವನವನ್ನು ಗಾನ ಮಾಡುವ ತಾಕತ್ತೂ ಸಹ ಇಲ್ಲ. ನಾನು ಕೇವಲ ಮಾತ್ರ ಒಂದೇ ಒಂದು ಮಾತನ್ನು ಹೇಳಬಲ್ಲೆ. ಅವರ ನಾಮಸ್ಮರಣೆ ಮಾಡುವುದೇ ತನ್ನಲ್ಲಿ ತಾನು ಕಾವ್ಯದಂತೆ, ಅವರ ಹೆಸರನ್ನು ಉಚ್ಚರಿಸುವುದೇ ತನ್ನಲ್ಲಿ ತಾನು ಸಂಗೀತದಂತೆ, ಅವರ ಹೆಸರೇ ತನ್ನಲ್ಲಿ ತಾನು ಜೀವನದ ಪೂರ್ಣತೆಯಂತೆ. ಅಂತಹ ಪರಮಹಂಸ ಸ್ವಾಮಿ ನಿಖಿಲೇಶ್ವರಾನಂದರಿಗೆ ನಾನು ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನಾಹಂ ವದೇನ್ಯಂ ಪೂರ್ವಂ ಸದೇನ್ಯಂ ಗದಾನ್ಯಂ ವದೇನ್ಯಂ ವದಂತಂ ವದೇನ್ಯಂ ಸಹಸ್ರೋರ್ವತಾಂ ಸೂರ್ಯ ಸದೈವ ರೂಪಂ निखिलेश्वरोऽयं प्रणमं नमामि। अप्सराएं जिनको देख करके अपने आप को धन्य अनुभव करती हैं, देव कन्याएं जिनको निहारने के लिए एक तक खड़ी रहती हैं, ऋषि पुत्र जिनके चरण रज को प्राप्त करने के लिए लालायित रहते हैं, उच्च कोटि के योगी अपने यज्ञ को बीच में ही छोड़ करके दौड़ते हुए उनके चरणों से लिपट जाते हैं, उच्च कोटि के साधक जिनको देख करके तृप्ति का अनुभव करते हैं,
जिनके शरीर से स्पर्श होती हुई वायु यदि किसी के भी शरीर को स्पर्श करती है तो वह पुण्यदायक बन जाता है, जो वास्तव में ही साधना और श्रेष्ठता का मूर्तिमंत स्वरूप है, जो वास्तव में ही देवता के समतुल्य और परमहंस से भी पूर्णता प्राप्त है, जो वास्तव में ही तपस्या का आधारभूत स्वरूप है। ऐसे परमहंस स्वामी निखिलेश्वरानंद जी को मैं भक्तिभाव से प्रणाम करता हूँ। ಅಪ್ಸರೆಯರು ಯಾರನ್ನು ನೋಡುತ್ತಲೇ ತಮ್ಮನ್ನು ತಾವು ಧನ್ಯರಾದೆವೆಂದು ಭಾವಿಸುತ್ತಾರೆಯೋ, ದೇವಕನ್ಯೆಯರು ಯಾರನ್ನು ಗಮನಿಸುವುದಕ್ಕಾಗಿ ಕಣ್ಣು ರೆಪ್ಪೆ ಆಡಿಸದೆ ಕಾದು ನಿಂತಿರುತ್ತಾರೆಯೋ, ಋಷಿಪುತ್ರರು ಯಾರ ಚರಣಧೂಳಿಯನ್ನು ಪಡೆಯಲು ಉತ್ಸುಕರಾಗಿರುತ್ತಾರೆಯೋ, ಉಚ್ಚಕೋಟಿಯ ಯೋಗಿಗಳು ತಮ್ಮ ಯಜ್ಞವನ್ನು ಮಧ್ಯದಲ್ಲಿಯೇ ನಿಲ್ಲಿಸಿ ಓಡೋಡುತ್ತಾ ಬಂದು ಯಾರ ಚರಣಗಳನ್ನು ಬಿಗಿದಪ್ಪಿಕೊಳ್ಳುತ್ತಾರೆಯೋ, ಉಚ್ಚಕೋಟಿಯ ಸಾಧಕರು ಯಾರನ್ನು ನೋಡುತ್ತಲೇ ತೃಪ್ತಿಯನ್ನು ಅನುಭವಿಸುತ್ತಾರೆಯೋ, ಯಾರ ಶರೀರವನ್ನು ಸ್ಪರ್ಶಿಸಿದ ಗಾಳಿ ನಂತರ ಬೇರೊಬ್ಬರ ಶರೀರವನ್ನು ಸ್ಪರ್ಶ ಮಾಡಿದ್ದೇ ಆದರೆ ಆ ಗಾಳಿ ಅವರಿಗೆ ಪುಣ್ಯದಾಯಕವಾಗಿ ಬಿಡುತ್ತದೆಯೋ, ಯಾರು ವಾಸ್ತವವಾಗಿ ಸಾಧನೆ ಮತ್ತು ಶ್ರೇಷ್ಠತೆಯ ಸಾಕಾರ ಸ್ವರೂಪರಾಗಿದ್ದಾರೆಯೋ, ಯಾರು ವಾಸ್ತವವಾಗಿ ದೇವತೆಗಳ ಸರಿಸಮಾನರಾಗಿ ಪರಮಹಂಸರಿಗಿಂತ ಹೆಚ್ಚಿನ ಪೂರ್ಣತೆಯನ್ನು ಪಡೆದಿರುವರೋ, ಯಾರು ವಾಸ್ತವವಾಗಿ ತಪಸ್ಸಿನ ಆಧಾರಭೂತ ಸ್ವರೂಪರಾಗಿರುವರೋ, ಅಂತಹ ಪರಮಹಂಸ ಸ್ವಾಮಿ ನಿಖಿಲೇಶ್ವರಾನಂದರಿಗೆ ನಾನು ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. न बोधो वदान्यं सिद्धाश्रमोऽयं वारुण्यरूपं कवितं करेण्यम् आविर्वतां पूर्वमदैव रूपं निखिलेश्वरोऽयं प्रणमं नमामि। यह हमारा दुर्भाग्य है कि हम व्यक्तित्व को पहचान नहीं पाते। यह हमारे जीवन की न्यूनता है कि हम किसी के ज्ञान को और चेतना को समझ नहीं पाते। ऐसे महापुरुष हजारों वर्षों में एक आध बार जन्म लेते हैं, जो जन्म और मरण से परे हैं, जो सिद्धाश्रम के आधार हैं, जिन्होंने जीवन के उन सत्यों को साक्षात्कार किया है जो हजारों वर्षों की तपस्या के बाद भी वशिष्ठ और विश्वामित्र, गौतम और कणाद, अगस्त्य और अत्रि प्राप्त नहीं कर सके हैं, जो हजारों हजारों ऋषियों के आधारभूत स्वरूप हैं। ऐसे निखिलेश्वरानंद जी को मैं प्रणाम करता हूँ। ಇದು ನಮ್ಮ ದುರ್ಭಾಗ್ಯವಾಗಿದೆ. ನಾವು ವ್ಯಕ್ತಿತ್ವವನ್ನು ಗುರುತಿಸಿ ಗೌರವಿಸುವುದರಲ್ಲಿ ಅಸಮರ್ಥರಾಗಿದ್ದೇವೆ. ಇದು ನಮ್ಮ ಜೀವನದ ನ್ಯೂನತೆಯಾಗಿದೆ. ನಾವು ಯಾವುದೇ ವ್ಯಕ್ತಿಯ ಜ್ಞಾನ ಮತ್ತು ಚೇತನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂತಹ ಮಹಾಪುರುಷರು ಸಾವಿರಾರು ವರ್ಷಗಳಿಗೊಮ್ಮೆ ಮಾತ್ರವೇ ಜನ್ಮ ತಾಳಿ ಬರುತ್ತಾರೆ. ಯಾರು ಜನನ ಹಾಗೂ ಮರಣಗಳಿಂದ ಮುಕ್ತರಾಗಿರುವರೋ, ಯಾರು ಸಿದ್ಧಾಶ್ರಮದ ಆಧಾರವಾಗಿರುವರೋ, ಯಾವ ಸತ್ಯವನ್ನು ಸಾವಿರಾರು ವರ್ಷಗಳ ತಪಸ್ಸಿನ ನಂತರವೂ ವಸಿಷ್ಠ ಮತ್ತು ವಿಶ್ವಾಮಿತ್ರರು, ಗೌತಮ ಮತ್ತು ಕಣಾದ ಋಷಿಗಳು, ಅಗಸ್ತ್ಯ ಹಾಗೂ ಅತ್ರಿ ಮಹರ್ಷಿಗಳೂ ಸಹ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲವೋ, ಅಂತಹ ಜೀವನದ ಪರಮ ಸತ್ಯವನ್ನು ಯಾರು ಸಾಕ್ಷಾತ್ಕಾರ ಮಾಡಿಕೊಂಡಿರುವರೋ, ಯಾರು ಸಾವಿರಾರು ಋಷಿಗಳ ಆಧಾರಭೂತ ಸ್ವರೂಪರಾಗಿರುವರೋ, ಅಂತಹ ನಿಖಿಲೇಶ್ವರಾನಂದರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಗುರುರ್ವೈವತಾಂ ಪೂರ್ವಮದೈವ ರೂಪಂ ವಿಚಿಂತ್ಯ ರೂಪಂ ಆತ್ಮಸ್ವರೂಪಂ ದೇವೋ ವದಾಂತಿ ವಹತಿ ವಹತಂ ಸ್ವದೇವಂ निखिलेश्वरोऽयं प्रणमं नमामि। वे मृत्युलोक में भी और सिद्धाश्रम में भी समान रूप से गतिशील हैं, जो अपने सूक्ष्म रूप में नित्य सिद्धाश्रम में आते हैं और सूक्ष्म रूप से और साकार सदेह मृत्युलोक में भी विचरण करते हैं, जिनके आने से सिद्धाश्रम में प्राणस चेतना जागृत हो जाती है, जिनका शिष्य बनने का सौभाग्य प्राप्त करने के लिए होड़ सी बनी हुई है, जिन पर उनकी एक बार कृपा दृष्टि बन जाती है, वह अपने आप को धन्य अनुभव करने लग जाता है।
जिसके शरीर को वे स्पर्श कर लेते हैं उनकी कुंडलिनी स्वतः जागृत हो जाती है और सहस्रार चैतन्य युक्त बन जाता है। जिनके चरणों की रज सिर पर लगाने से सारा सिद्धाश्रम अपने आप में धन्य हो जाता है। ऐसे सिद्धाश्रम के प्राण स्वरूप निखिलेश्वरानंद जी को मैं पूर्ण भक्तिभाव से प्रणाम करता हूँ। ಯಾರು ಮನುಷ್ಯಲೋಕದಲ್ಲಿ ಮತ್ತು ಸಿದ್ಧಾಶ್ರಮದಲ್ಲಿ ಸಮಾನ ರೂಪದಲ್ಲಿ ಸಂಚರಿಸುತ್ತಿರುತ್ತಾರೆಯೋ, ಯಾರು ತಮ್ಮ ಸೂಕ್ಷ್ಮ ರೂಪದೊಂದಿಗೆ ನಿತ್ಯವೂ ಸಿದ್ಧಾಶ್ರಮಕ್ಕೆ ಬರುವುದು ಮಾತ್ರವಲ್ಲದೆ ಅದೇ ಸೂಕ್ಷ್ಮ ರೂಪದೊಂದಿಗೆ ಸಾಕಾರ ಸದೇಹದಿಂದ ಮೃತ್ಯುಲೋಕದಲ್ಲಿಯೂ ಸಹ ಸಂಚರಿಸುತ್ತಾರೆಯೋ, ಯಾರ ಆಗಮನದಿಂದ ಸಿದ್ಧಾಶ್ರಮದಲ್ಲಿ ಪ್ರಾಣಶ್ಚೇತನ ಜಾಗೃತವಾಗುತ್ತದೆಯೋ, ಯಾರ ಶಿಷ್ಯರಾಗುವ ಸೌಭಾಗ್ಯವನ್ನು ಪಡೆಯುವುದಕ್ಕಾಗಿ ಪಂದ್ಯಗಳನ್ನು ಏರ್ಪಡಿಸಲಾಗುತ್ತದೆಯೋ, ಯಾರ ಮೇಲೆ ಒಂದು ಬಾರಿ ಅವರ ಕೃಪಾದೃಷ್ಟಿಯಾಗುತ್ತದೆಯೋ ಆ ವ್ಯಕ್ತಿ ತನ್ನನ್ನು ತಾನು ಧನ್ಯನಾದೆನೆಂದು ಭಾವಿಸುತ್ತಾನೆಯೋ, ಯಾರ ಶರೀರವನ್ನು ಅವರು ಸ್ಪರ್ಶಿಸುತ್ತಾರೆಯೋ ಆ ವ್ಯಕ್ತಿಯ ಕುಂಡಲಿನಿ ಶಕ್ತಿ ಸ್ವತಃ ಜಾಗೃತವಾಗಿ ಅವನ ಸಹಸ್ರಾರ ಚಕ್ರವು ಚೈತನ್ಯಯುಕ್ತವಾಗುತ್ತದೆಯೋ, ಯಾರ ಚರಣಧೂಳಿಯನ್ನು ಶಿರಸ್ಸಿನಲ್ಲಿ ಧರಿಸುವುದರಿಂದ ಸಂಪೂರ್ಣ ಸಿದ್ಧಾಶ್ರಮವೇ ತನ್ನಲ್ಲಿ ತಾನು ಧನ್ಯವಾಗಿ ಬಿಡುತ್ತದೆಯೋ ಅಂತಹ ಸಿದ್ಧಾಶ್ರಮದ ಪ್ರಾಣಸ್ವರೂಪರಾದ ನಿಖಿಲೇಶ್ವರಾನಂದರಿಗೆ ನಾನು ಪೂರ್ಣ ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ದೇವೋ ನ ರೂಪೋ ನ ಜಾನಾಮಿ ಕುತ್ರಂ ನ ಚಿಂತ್ಯಂ ವಿಚಿಂತ್ಯಂ ವದೇನ್ಯಂ ವದಾಮ್ಯಂ ಆವಿರ್ವತಾಂ ಸೂರ್ಯ ಸದೈವ ರೂಪಂ निखिलेश्वरोयम प्रणमं नमामि। यहाँ देवता स्वयं ये स्वीकार करते हैं कि महामानव बनना ही जीवन की पूर्णता है। जहाँ सिद्धाश्रम के प्राण संस्थापक स्वामी सच्चिदानंद जी कहते हैं कि निखिलेश्वरानंद के रूप में मैंने सिद्धाश्रम को प्राप्त किया है। जहाँ का प्रत्येक संध्या से इस बात को स्वीकार करता है कि ऐसा पुण्यदायक व्यक्तित्व हजारों वर्षों बाद ही उत्पन्न हो पाता है। जहाँ की देव कन्याएं उन्हें वर्ण करने के लिए और उनको स्पर्श करने के लिए लालायित रहती हैं, जहाँ अप्सराएं नृत्य करके उनको अपनी ओर सम्मोहित करने के लिए बाध्य होती हैं, ऐसे महान चेतना युक्त निखिलेश्वरानंद को मैं हृदय से प्रणाम करता हूँ। ಯಾರನ್ನು ದೇವತೆಗಳೇ ಸ್ವಯಂ ಮಹಾಮಾನವನಾಗುವುದೇ ಜೀವನದ ಪೂರ್ಣತೆ ಎಂದು ಸ್ವೀಕರಿಸುತ್ತಾರೆಯೋ, ಯಾರನ್ನು ಸಿದ್ಧಾಶ್ರಮದ ಪ್ರಾಣ ಸಂಸ್ಥಾಪಕರಾದ ಸ್ವಾಮಿ ಸಚ್ಚಿದಾನಂದರು ನಿಖಿಲೇಶ್ವರಾನಂದರ ರೂಪದಲ್ಲಿ ನಾನು ಸಿದ್ಧಾಶ್ರಮವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ ಎಂದು ಹೇಳುತ್ತಾರೆಯೋ, ಯಾರನ್ನು ಸಿದ್ಧಾಶ್ರಮದ ಪ್ರತ್ಯೇಕ ಸನ್ಯಾಸಿ ಇಂತಹ ಪುಣ್ಯದಾಯಕ ವ್ಯಕ್ತಿತ್ವ ಸಾವಿರಾರು ವರ್ಷಗಳ ನಂತರವೇ ಜನ್ಮ ತಾಳಬಹುದಾಗಿದೆ ಎಂದು ಹೃತ್ಪೂರ್ವಕವಾಗಿ ಸ್ವೀಕರಿಸುತ್ತಾರೆಯೋ, ಯಾರನ್ನು ದೇವಕನ್ಯೆಯರು ವರಿಸುವುದಕ್ಕಾಗಿ ಮತ್ತು ಒಮ್ಮೆ ಸ್ಪರ್ಶಿಸುವುದಕ್ಕಾಗಿ ಹಾತೊರೆಯುತ್ತಿರುತ್ತಾರೆಯೋ, ಯಾರನ್ನು ಅಪ್ಸರೆಯರು ತಮ್ಮ ಅಮೋಘ ನೃತ್ಯದಿಂದ ತಮ್ಮೆಡೆಗೆ ಸಂಮೋಹಿತರನ್ನಾಗಿಸುವುದಕ್ಕಾಗಿ ಪ್ರಯತ್ನಿಸುತ್ತಿರುತ್ತಾರೆಯೋ, ಅಂತಹ ಮಹಾನ್ ಚೇತನಯುಕ್ತರಾದ ನಿಖಿಲೇಶ್ವರಾನಂದರಿಗೆ ನಾನು ಹೃದಯದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನ ಜಾನಾಮಿ ಮಂತ್ರೋ ನ ಜಾನಾಮಿ ಯಂತ್ರಂ ನ ತಂತ್ರಂ ನ ಜ್ಞಾನಂ ನ ಚಿಂತ್ಯಂ ನ ರೂಪಂ ಅಹೋರ್ವಾಂ ವದೇವ್ಯಂ ವದೇನ್ಯಂ ಸದೇನ್ಯಂ निखिलेश्वरोयम प्रणम्यम नमामि। भले ही सिद्धाश्रम ने मुझे महत्व दिया हो, भले ही सिद्धाश्रम के सैकड़ों योगियों में मुझे श्रेष्ठ माना गया हो, भले ही मैंने ब्रह्म की पूर्णता प्राप्त की हो, भले ही मैंने परमहंस की अवस्था प्राप्त की हो, भले ही साधना के क्षेत्रों में अद्वितीय हूँ, फिर भी मैं अपनी औकात अपना महत्व जानता हूँ। मैं अपनी सीमा जानता हूं कि मैं निखिलेश्वरानंद के शरीर के एक छोटे से कण के बराबर भी मैं अपने आप को नहीं मानता हूं। मैं जानता हूं कि मैं उनके चरणों को स्पर्श करने के योग्य भी नहीं हूं, क्योंकि वे हिमालय के समान दिव्य, उच्च, महान और पवित्र हैं
और मैं एक छोटे से एक पत्थर के ढोंके की तरह हूँ जो उनके सामने बौना सा हूँ। फिर भी मैं प्रयत्न करके जहाँ और जो कुछ संभव हो सका है, मैंने निखिलेश्वरानंद के स्वरूप को सहजता के साथ अपने होठों के माध्यम से प्रवाह किया है। मैं हृदय से निखिलेश्वरानंद को प्रणाम करता हूँ। ಸಿದ್ಧಾಶ್ರಮದಲ್ಲಿ ನನಗೆ ಅತಿ ಹೆಚ್ಚಿನ ಮಹತ್ವ ಸಿಕ್ಕಿರಬಹುದು. ಸಿದ್ಧಾಶ್ರಮದ ನೂರಾರು ಯೋಗಿಗಳಲ್ಲಿ ನನ್ನನ್ನೇ ಶ್ರೇಷ್ಠನೆಂದು ತಿಳಿದಿರಬಹುದು. ನಾನೇ ಬ್ರಹ್ಮಜ್ಞಾನದಲ್ಲಿ ಪೂರ್ಣತೆಯನ್ನು ಸಹ ಪಡೆದಿರಬಹುದು. ನಾನೇ ಪರಮಹಂಸಾವಸ್ಥೆಯನ್ನು ಸಹ ಪ್ರಾಪ್ತಿ ಮಾಡಿಕೊಂಡಿರಬಹುದು. ಸಾಧನೆಯ ಕ್ಷೇತ್ರದಲ್ಲಿ ನಾನೇ ಅದ್ವಿತೀಯನೂ ಸಹ ಆಗಿರಬಹುದು. ಇಷ್ಟಾದರೂ ಸಹ ನಾನು ನನ್ನ ಸಾಮರ್ಥ್ಯ ಮತ್ತು ಮಹತ್ವವನ್ನು ಅರಿತಿದ್ದೇನೆ. ನಾನು ನನ್ನ ಮಿತಿಯನ್ನು ತಿಳಿದಿದ್ದೇನೆ. ನಾನು ನಿಖಿಲೇಶ್ವರಾನಂದರ ಶರೀರದ ಒಂದು ಅತ್ಯಂತ ಚಿಕ್ಕ ಕಣದ ಸಮಾನನೆಂದು ಸಹ ನನ್ನನ್ನು ನಾನು ಎಂದಿಗೂ ಭಾವಿಸುವುದಿಲ್ಲ. ನನಗೆ ಪೂರ್ಣತಃ ಅರಿವಿದೆ, ನಾನು ಅವರ ಚರಣಗಳನ್ನು ಸ್ಪರ್ಶಿಸಲು ಸಹ ಯೋಗ್ಯನಲ್ಲವೆಂದು. ಏಕೆಂದರೆ ಅವರು ಹಿಮಾಲಯದ ಸಮಾನರಾಗಿ ದಿವ್ಯ, ಉಚ್ಚ, ಮಹಾನ್ ಹಾಗೂ ಪವಿತ್ರರಾಗಿದ್ದಾರೆ ಮತ್ತು ನಾನು ಒಂದು ಸಣ್ಣ ಬಂಡೆಕಲ್ಲಿನಂತೆ ಅವರೆದುರು ಅತ್ಯಂತ ಚಿಕ್ಕವನಾಗಿದ್ದೇನೆ. ಆದರೂ ಸಹ ನಾನು ನನ್ನ ಪ್ರಯತ್ನದಿಂದ ನನ್ನಿಂದ ಏನೆಲ್ಲ ಸಾಧ್ಯವೋ ನಾನು ನಿಖಿಲೇಶ್ವರಾನಂದರ ಸ್ವರೂಪವನ್ನು ಸಹಜತೆಯಿಂದ ನನ್ನ ತುಟಿಗಳ ಮಾಧ್ಯಮದಿಂದ ಪ್ರವಹಿಸಿದ್ದೇನೆ. ನನ್ನ ಹೃದಯದಿಂದ ನಿಖಿಲೇಶ್ವರಾನಂದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. जीवोऽपि देहं निखिलेश्वरोऽयं 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 न शब्दं न वाक्यं न चिन्त्यं वदेम्यं निखिलेश्वरोऽयं निखिलेश्वरोऽयं। महाअवतार योगाचार्य, द्रोण और कृपाचार्य और उच्च कोटि के योगियों ने कहा है कि सूर्य को कोई दूसरा नाम नहीं दिया जा सकता। ठीक उसी प्रकार से निखिलेश्वरानंद तो निखिलेश्वरानंद जी ही हैं। उनकी तुलना और उनकी समानता किसी अन्य शब्द के माध्यम से की ही नहीं जा सकती और किसी भी प्रकार से उनके गुणों को वर्णन नहीं किया जा सकता। उनके जीवन का प्रत्येक कण और उनके जीवन का प्रत्येक क्षण पवित्र और दिव्य है। ऐसे परमहंस स्वामी निखिलेश्वरानंद जी से यह सिद्धाश्रम धन्य है। यहाँ का कण कण धन्य है, यहाँ के लोग धन्य हैं, यहाँ के देवता धन्य हैं, यहाँ के यक्ष गंधर्व और किन्नर धन्य हैं। ऐसे सिद्धाश्रम के प्राण निखिलेश्वरानंद जी को मैं भक्तिभाव से प्रणाम करता हूँ। ಮಹಾವತಾರ್ ಯೋಗಾಚಾರ್ಯ, ದ್ರೋಣ ಹಾಗೂ ಕೃಪಾಚಾರ್ಯ ಮತ್ತು ಉಚ್ಚಕೋಟಿಯ ಯೋಗಿಗಳು ಏನು ಹೇಳಿದ್ದಾರೆಂದರೆ, ಸೂರ್ಯನಿಗೆ ಬೇರಾವುದೇ ಹೆಸರನ್ನು ಕೊಡುವುದು ಸಾಧ್ಯವಿಲ್ಲ. ಸರಿಯಾಗಿ ಅದೇ ಪ್ರಕಾರದಲ್ಲಿ ನಿಖಿಲೇಶ್ವರಾನಂದರೇ ಅವರ ಹೋಲಿಕೆಯನ್ನಾಗಲಿ ಸಮಾನತೆಯನ್ನಾಗಲಿ ಬೇರೆ ಯಾವುದೇ ಶಬ್ದದಿಂದಲೂ ಸಹ ಮಾಡುವುದು ಸಾಧ್ಯವೇ ಇಲ್ಲ ಮತ್ತು ಯಾವುದೇ ಪ್ರಕಾರದಲ್ಲಿಯೂ ಸಹ ಅವರ ಗುಣಗಳನ್ನು ವರ್ಣನೆ ಮಾಡುವುದು ಸಾಧ್ಯವಿಲ್ಲ. ಅವರ ಜೀವನದ ಪ್ರತ್ಯೇಕ ಕಣ ಮತ್ತು ಅವರ ಜೀವನದ ಪ್ರತ್ಯೇಕ ಕ್ಷಣ ಪವಿತ್ರ ಹಾಗೂ ದಿವ್ಯವಾಗಿದೆ. ಅಂತಹ ಪರಮಹಂಸ ಸ್ವಾಮಿ ನಿಖಿಲೇಶ್ವರಾನಂದರಿಂದ ಈ ಸಿದ್ಧಾಶ್ರಮ ಧನ್ಯವಾಗಿದೆ. ಇಲ್ಲಿಯ ಕಣಕಣವೂ ಧನ್ಯವಾಗಿದೆ. ಇಲ್ಲಿಯ ಜನರೆಲ್ಲ ಧನ್ಯರಾಗಿದ್ದಾರೆ. ಇಲ್ಲಿರುವ ದೇವತೆಗಳೆಲ್ಲ ಧನ್ಯರಾಗಿದ್ದಾರೆ. ಇಲ್ಲಿಯ ಯಕ್ಷರು, ಗಂಧರ್ವರು ಹಾಗೂ ಕಿನ್ನರರೂ ಸಹ ಧನ್ಯರಾಗಿದ್ದಾರೆ. ಅಂತಹ ಸಿದ್ಧಾಶ್ರಮದ ಪ್ರಾಣರಾದ ನಿಖಿಲೇಶ್ವರಾನಂದರಿಗೆ ನಾನು ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ.
स्मितं पूर्वरूपं न जानामि रूपं न देहं न भावं न वेदं सदैवम् आहिर्हतां पूर्वमदैव तुल्यं निखिलेश्वरोऽयं निखिलेश्वरोऽयं। जो स्वयं अत्यंत प्रच्छन्न रूप में रहते हैं, जो जानबूझ करके भी अपने स्वरूप को उजागर नहीं करते, जो सामने वाले शिष्यों पर माया का आवरण डाले हुए रहते हैं, जो अत्यंत सहज गति से प्रवाहित हैं, जो अत्यंत सरल स्वभाव से और सहज गति से गतिशील होते हैं, जिनको देख करके एहसास ही नहीं होता, इस प्रकार की माया के आवरण से शिष्य भ्रमित हो जाए तो इसमें कोई आश्चर्य नहीं है। परंतु उस आवरण को पार करके जब ज्ञान चक्षुओं के माध्यम से और दिव्य चक्षुओं के माध्यम से उनके स्वरूप को देखा जाता है, तभी इस बात का भान होता है कि वास्तव में वह हिमालय से भी उच्च व्यक्तित्व है, देवताओं से भी ज्यादा वंदनीय है, योगियों से भी ज्यादा पूज्य है। ऐसे परमहंस स्वामी निखिलेश्वरानंद जी को मैं हृदय से प्रणाम करता हूँ। ಯಾರು ಸ್ವಯಂ ಅತ್ಯಂತ ಗೋಪ್ಯತೆಯಿಂದಿರುತ್ತಾರೆಯೋ, ಯಾರು ಎಲ್ಲವನ್ನೂ ಬಲ್ಲವರಾದರೂ ಸಹ ತಮ್ಮ ನಿಜ ಸ್ವರೂಪವನ್ನು ತೋರ್ಪಡಿಸುವುದಿಲ್ಲವೋ, ಯಾರು ಶಿಷ್ಯರೆದುರಿನಲ್ಲಿ ಯಾವಾಗಲೂ ಮಾಯೆಯ ಮುಸುಕನ್ನು ಹೊದ್ದಿರುತ್ತಾರೆಯೋ, ಯಾರು ಅತ್ಯಂತ ಸಹಜಗತಿಯಲ್ಲಿ ಪ್ರವಹಿಸುತ್ತಿರುತ್ತಾರೆಯೋ, ಯಾರು ಅತ್ಯಂತ ಸರಳ ಸ್ವಭಾವವುಳ್ಳವರಾಗಿ ಸಹಜಗತಿಯಲ್ಲಿ ಜೀವಿಸುತ್ತಿರುತ್ತಾರೆಯೋ, ಯಾರನ್ನು ನೋಡಿದರೆ ಇವರಲ್ಲಿ ಇಂತಹ ಅಸಾಧಾರಣ ಜ್ಞಾನ ಇರಬಹುದೆಂಬ ಕಲ್ಪನೆ ಸಹ ಮಾಡಲಾಗುವುದಿಲ್ಲವೋ, ಈ ಪ್ರಕಾರದ ಮಾಯೆಯ ಆವರಣದಿಂದ ಶಿಷ್ಯರು ಭ್ರಮಿತರಾಗುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಆದರೆ ಆ ಆವರಣವನ್ನು ಭೇದಿಸಿ ಯಾವಾಗ ಜ್ಞಾನಚಕ್ಷುಗಳ ಮಾಧ್ಯಮದಿಂದ ಇಲ್ಲವೇ ದಿವ್ಯ ಚಕ್ಷುಗಳ ಮಾಧ್ಯಮದಿಂದ ಇವರ ಸ್ವರೂಪವನ್ನು ನೋಡಿದಾಗ ಮಾತ್ರವೇ ಅರಿವುಂಟಾಗುತ್ತದೆ. ವಾಸ್ತವವಾಗಿ ಇವರು ಹಿಮಾಲಯಕ್ಕಿಂತ ಉನ್ನತ ವ್ಯಕ್ತಿತ್ವವುಳ್ಳವರು, ದೇವತೆಗಳಿಗಿಂತ ಹೆಚ್ಚಾಗಿ ವಂದನೀಯರು, ಯೋಗಿಗಳಿಗಿಂತ ಹೆಚ್ಚು ಪೂಜ್ಯರು ಎಂದು ಅಂತಹ ಪರಮಹಂಸ ಸ್ವಾಮಿ ನಿಖಿಲೇಶ್ವರಾನಂದರಿಗೆ ನಾನು ಹೃದಯದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಆತ್ಮಂ ಚ ದೇಹಂ ಚ ಪ್ರಾಣಂ ಸದೇವಂ ನ ಜ್ಞಾನಂ ನ ರೂಪಂ ಪದೇವಂ ಪದೇವಂ ಸಾಹೋರ್ವತಾಂ ರೂಪಮದೈವ ರೂಪಂ गुरुर्वै स्वामी निखिलेश्वरोऽयं। मैं अपने हृदय से, प्राणों से, चेतना से, अपने जीवन से, अपने कण कण से, शरीर के रोम रोम से, प्राण चेतना से और अपनी आत्मा से साष्टांग दंडवत होता हुआ मैं कामना करता हूँ कि वे कभी मेरे गुरु बने, कभी मैं उनका शिष्य बन सकूं, कभी वे अपने होठों से मुझे शिष्य शब्द से संबोधित कर सकें, कभी मैं उनके पास बैठने का सौभाग्य प्राप्त कर सकूं, कभी मैं जी भर करके उनकी छवि को अपने आप में आत्मसात कर सकूं। मुझे विश्वास है कि जरूर मुझे कभी न कभी ऐसा सौभाग्य प्राप्त होगा ही। यदि मेरे पुण्यों का उदय होगा तो जरूर मैं उनको गुरु रूप में प्राप्त कर सकूंगा। फिर भी आज मैं सिद्धाश्रम के प्राण अनन्य योगीराज स्वामी निखिलेश्वरानंद जी के इस स्तवन को अपने होठों से उच्चरित करते हुए और उच्चारण कर मैं अपने जीवन को पूर्णता और श्रेयता अनुभव करता हूँ। मैं ऐसे योगीराज निखिलेश्वरानंद जी को पूर्ण भक्तिभाव से प्रणाम करता हूँ। ನಾನು ನನ್ನ ಹೃದಯದಿಂದ, ಪ್ರಾಣದಿಂದ, ಚೇತನದಿಂದ, ನನ್ನ ಜೀವನದಿಂದ, ನನ್ನ ಕಣ ಕಣಗಳಿಂದ, ಶರೀರದ ರೋಮ ರೋಮಗಳಿಂದ, ಪ್ರಾಣಶ್ಚೇತನದಿಂದ ಮತ್ತು ನನ್ನ ಆತ್ಮದಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಪ್ರಾರ್ಥಿಸುವುದೇನೆಂದರೆ, ಅವರು ಎಂದಾದರೂ ಒಮ್ಮೆ ನನಗೆ ಗುರುವಾಗಲಿ, ಎಂದಾದರೂ ಒಮ್ಮೆ ನಾನು ಅವರ ಶಿಷ್ಯನಾಗುವಂತಾಗಲಿ, ಎಂದಾದರೂ ಒಮ್ಮೆ ಅವರು ತಮ್ಮ ತುಟಿಗಳಿಂದ ನನ್ನನ್ನು ಶಿಷ್ಯ ಶಬ್ದದಿಂದ ಸಂಬೋಧಿಸುವಂತಾಗಲಿ, ಎಂದಾದರೂ ಒಮ್ಮೆ ನಾನು ಅವರ ಬಳಿ ಕುಳಿತುಕೊಳ್ಳುವ ಸೌಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಾಗಲಿ, ಎಂದಾದರೂ ಒಮ್ಮೆ ನಾನು ತೃಪ್ತಿಯಾಗುವಷ್ಟು ಮನಸ್ಫೂರ್ತಿಯಾಗಿ ಅವರ ನಡತೆಯನ್ನು ನನ್ನದಾಗಿಸಿಕೊಳ್ಳುವಂತಾಗಲಿ. ನನಗೆ ವಿಶ್ವಾಸವಿದೆ, ಖಂಡಿತ ಎಂದಾದರೊಮ್ಮೆ ಅಂತಹ ಸೌಭಾಗ್ಯ ನನಗೆ ಪ್ರಾಪ್ತಿಯಾಗಿಯೇ ಆಗುತ್ತದೆಂದು.
ನನ್ನ ಪುಣ್ಯಗಳ ಉದಯವಾದಂದು ಖಂಡಿತವಾಗಿಯೂ ನಾನು ಅವರನ್ನು ಗುರುರೂಪದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಲ್ಲೆ. ಆದರೂ ಸಹ ಈ ದಿನ ನಾನು ಸಿದ್ಧಾಶ್ರಮದ ಪ್ರಾಣ ಅನನ್ಯ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದರ ಈ ಸ್ತವನವನ್ನು ನನ್ನ ತುಟಿಗಳಿಂದ ಉಚ್ಚರಿಸುತ್ತಾ ಮತ್ತು ಉಚ್ಚರಿಸಿದ ನಂತರ ಜೀವನದ ಪೂರ್ಣತೆ ಮತ್ತು ಶ್ರೇಯಸ್ಸನ್ನು ಅನುಭವ ಮಾಡುತ್ತಿದ್ದೇನೆ. ನಾನು ಅಂತಹ ಯೋಗಿರಾಜ್ ನಿಖಿಲೇಶ್ವರಾನಂದರಿಗೆ ಪೂರ್ಣ ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನಾರಾಯಣೋತ್ವಂ ನಿಖಿಲೇಶ್ವರೋತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ. ಈ ಕನ್ನಡ ಭಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.